ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋ ಆದೇಶವನ್ನ ಖಂಡಿಸಿ ಪ್ರತಿಭಟನೆಗಳಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಈಗ ಸಭೆ ಸೇರಿದ್ದಾವೆ. ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕಾ ಬೇಡವಾ ಇದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದ್ದಾರೆ. ಆಗಸ್ಟ್ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬಂದ್ ಕರೆ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಅಂದರೆ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡು ಬಂದ್ ದಿನಾಂಕ ನಿಗದಿಯಾಗಬಹುದು. ಸಭೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು. ಸಭೆ ನಡೀತಾ ಇದೆ ಸದ್ಯ. ನಿರ್ಧಾರ ಪ್ರಕಟವಾಗಬಹುದು. ನಿನ್ನೆ ಪ್ರತಿಭಟನೆಯ ವೇಳೆ ವಾಟಾಳ್ ನಾಗರಾಜ್ ಬಣ ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಬದ್ಧರಾಗಿತ್ತು. ನಾರಾಯಣಗೌಡರ ಬಣ ಇಲ್ಲ, ಆ ಬಂದ್ನಿಂದ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಸದ್ಯ ಬಂದ್ ಮಾಡಬೇಕಾ, ಕರ್ನಾಟಕ ಬಂದ್ಗೆ ಕರೆ ಕೊಡಬೇಕಾ ಬೇಡವಾ ನಿರ್ಧಾರ ಆಗತ್ತೆ. ಸ್ವಲ್ಪ ಹೊತ್ತಲ್ಲಿ ನಿರ್ಧಾರ ಪ್ರಕಟವಾಗಬಹುದು. ಕನ್ನಡ ಪರ ಸಂಘಟನೆಯವರು, ದಲಿತ ಸಂಘಟನೆಯವರು, ರೈತ ಸಂಘಟನೆಯವರು, ಕನ್ನಡ ಪರ ಸಂಘಟನೆಯ ಪ್ರಮುಖ ನಾಯಕರನ್ನ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ವಾಟಾಳ್ ನಾಗರಾಜ್, ಪ್ರವೀಣ್ ಶೆಟ್ಟಿ ಸೇರಿ ಪ್ರಮುಖ ನಾಯಕರಿದ್ದಾರೆ. ಸಭೆ ಈಗ ನಡೀತಾ ಇದೆ. ಬಂದ್ಗೆ ಕರೆ ಕೊಟ್ಟರೆ ಅದರಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದು ಬಹಳ ಮುಖ್ಯ. ಬಂದ್ನಿಂದ ಏನು ಗಳಿಸೋದಕ್ಕೆ ಸಾಧ್ಯ ಇದೆ? ಪ್ರಾಧಿಕಾರದ ಆದೇಶದಲ್ಲಿ ತಿದ್ದುಪಡಿ ಆಗೋದಕ್ಕೆ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ತಿದ್ದುಪಡಿ ಆಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಬಂದ್ನ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯ ಕಾನೂನು ವ್ಯಾಪ್ತಿಯೊಳಗೆ ಯಾವುದೇ ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಬಂದ್ ಮಾಡಬೇಕಾ ಬೇಡವಾ ಎರಡು ರೀತಿಯ ಅಭಿಪ್ರಾಯಗಳಿದ್ದಾವೆ. ಆ ಎರಡು ರೀತಿಯ ಅಭಿಪ್ರಾಯಗಳನ್ನು ಇವತ್ತಿನ ಸಭೆಯಲ್ಲಿ ಮಂಡಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಯೋಚನೆಯನ್ನ ಕನ್ನಡ ಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಇನ್ನು ಸಭೆ ಮುಗಿದಿದೆ. ಈಗ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಆಗಮಿಸಿದ್ದಾರೆ ಕನ್ನಡ ಪರ ಸಂಘಟನೆಯ ನಾಯಕರು. ನಿರ್ಧಾರವನ್ನು ತಿಳಿಸೋದಕ್ಕಿದ್ದಾರೆ ವಾಟಾಳ್ ನಾಗರಾಜ್. ಸುದ್ದಿಗೋಷ್ಠಿ ಆರಂಭ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ಬಂದ್ ಬಗ್ಗೆ ಈಗ ಸ್ವಲ್ಪ ಹೊತ್ತಲ್ಲೇ ತೀರ್ಮಾನವನ್ನ ಪ್ರಕಟಿಸೋದಕ್ಕಿದ್ದಾರೆ. ಸಭೆಯಲ್ಲಾಗಿರುವಂಥ ಚರ್ಚೆ ಮತ್ತು ಸಭೆಯ ಒಟ್ಟು ತೀರ್ಮಾನ, ಯಾವಾಗ ಬಂದ್ ಮಾಡಬೇಕು, ದಿನಾಂಕ ಯಾವಾಗ ಫಿಕ್ಸು, ಬಂದ್ ಮಾಡಬೇಕಾ ಬೇಡವಾ, ಬಂದ್ನ ಅನಿವಾರ್ಯತೆ ಏನು, ಇದೆಲ್ಲವನ್ನ ಕೂಡ ಕನ್ನಡ ಪರ ಸಂಘಟನೆಯ ನಾಯಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸೋರಿದ್ದಾರೆ. ಸಾರಾ ಗೋವಿಂದ್, ವಾಟಾಳ್ ನಾಗರಾಜ್, ಪ್ರವೀಣ್ ಶೆಟ್ಟಿ ಇವರೆಲ್ಲರೂ ಕೂಡ ಇರೋದನ್ನ ನೋಡ್ತಾ ಇದ್ದಾರೆ. ಹೇಳ್ತಾರೆ ಏನಂತ ಸರ್ವಪಕ್ಷ ಸಭೆಯಲ್ಲಿ ನೀವು ಬಿಡಲ್ಲ ಅಂದರೆ ಅಂದಾಗ ಆಮೇಲೆ ಯೋಚನೆ ಮಾಡೋಣ. ಅವ್ರಿಗೂ ನಮಗೆ ಸಂಬಂಧ ಇಲ್ಲ, ಸರ್ವಪಕ್ಷ ಸಭೆಗೂ ನಮಗೆ ಸಂಬಂಧ ಇಲ್ಲ, ಅದೇ ಬೇರೆ. ನಾವು ಯಾರು ನಮ್ಮ ತೀರ್ಮಾನ ಗೋವಿಂದ
ಅವ್ರು ನಮ್ಗೆ ಸಂಬಂಧ ಇಲ್ಲ, ಅವ್ರೇನಾರ ಮಾಡ್ತಾರೆ. ಸರ್ ಒಂದೇ ಒಂದು ನಿಮಿಷ ಫೋಟೋದವ್ರು ತೊಗೊಂಡು ವಿಡಿಯೋದವ್ರು ಒಂದು ಸ್ವಲ್ಪ ಜಾಬ್ ಮಾಡೋಣ. ನೀವು ತೊಗೊಂಡಿದ್ದೀರ ವೆಂಕಟೇಶ್ 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 ಜಯವಾಗಲಿ 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 ಕಾವೇರಿ ನಮ್ಮದು, ನ್ಯಾಯ ಬೇಕು, ನ್ಯಾಯ ಬೇಕು. ಆ ಸಭೆಗಳು ನಮಗೂ ಮಾನ್ಯತೆ ಇಲ್ಲ. ಇಂಥ ಸರ್ವಪಕ್ಷ ಸಭೆಗಳು, ಪಾರ್ಲಿಮೆಂಟ್ ಮೆಂಬರ್ ಸಭೆಗಳು ಏನೇ ತೀರ್ಮಾನ ಮಾಡ್ಕೊಳ್ಳಿ, ಅವರು ಒಪ್ಪಬೇಕು. ಸಿ ಎಂ ನಮ್ಮ ಬಿಡಿ, ಈಗ ಅದರ ಬಗ್ಗೆ ಚರ್ಚೆನೇ ಬೇಡ. ಮತ್ತು ಈಗ 3ನೇ ತಾರೀಕು ಹಾಕಿದ್ದಾರೆ. ಸುದ್ದಿಗೋಷ್ಠಿ ಸ್ವಲ್ಪ ಹೊತ್ತಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು ನೀವು. ನಿನ್ನೆ ನಾರಾಯಣಗೌಡರು ವಿರೋಧ ಮಾಡಿದ್ರು ಬಂದ್ಗೆ, ಇವತ್ತು ಅವರು ಕಾಣಿಸ್ತಾ ಇಲ್ಲ. ಕರವೇ ಸಂಘಟನೆಯ ಪ್ರಮುಖ ಬಣಗಳ ಪೈಕಿ ನಾರಾಯಣಗೌಡರ ಬಣವು ಒಂದು. ನಾರಾಯಣಗೌಡ ಬಣದ ಅನುಪಸ್ಥಿತಿ ಇದೆ. ಬಂದ್ನ ಪರವಾಗಿ ಅವರಿಲ್ಲ. ಉಳಿದ ಸಂಘಟನೆಯವರೆಲ್ಲ ಒಟ್ಟು ಸೇರಿದ್ದಾರೆ. 3ನೇ ತಾರೀಕು ಸ್ವಲ್ಪ ಹೊತ್ತಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಹೊಸಕೋಟೆ ಮಾಡೋಣ, ಅತ್ತಿಬೆಲೆ ಮಾಡೋಣ. ಹೊಸಕೋಟೆ ಮಾಡೋಣ, ಹೊಸಕೋಟೆ ಎರಡಕ್ಕೆ ಮಾಡಿ. ದೇವ್ ಮುಖ್ಯಮಂತ್ರಿ ಬರ್ತಾನಲ್ಲ, 3ನೇ ತಾರೀಕು ಹೊಸಕೋಟೆಯಲ್ಲಿ ಮಾಡಿದ್ರೆ ಇದರಲ್ಲಿ ನೀವು ಸ್ವಾಗತ ಮಾಡಿ. ಯಾವಾಗ ಸ್ವಾಗತ ದಯಮಾಡಿ ಮಾತಾಡಿ, ನಿಧಾನವಾಗಿ ಎಲ್ಲರೂ ಕೂತ್ಕೊಂಡೇ ಮಾತಾಡಿ. ಈಗ ಇದು 3ನೇ ತಾರೀಕು ಅವನು ಬರ್ತಾನಿಲ್ಲ. ಅವತ್ತು ಹೊಸಕೋಟೆ ಏರ್ಪೋರ್ಟ್ ಆಗ್ಬೋದು. ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ನಿಮ್ಮನ್ನ. ಇಲ್ಲೇ ಆಗುತ್ತೆ. ಅರೆಸ್ಟ್ ಮಾಡ್ಕೊಂಡು ಒಳ್ಳೆ ಏರ್ಪೋರ್ಟ್ ಅನ್ನೋಣ, ವಿಮಾನ ನಿಲ್ದಾಣ. ಅವನು ತಡಿತೀವಿ ಅಂತ, ಬಂದು 13 ಅವನು ತಡಿತೀವಿ ಅಂತ ಕೂಡ್ದು ಹೋಗ್ಬೇಕು. ಹಿಂದಕ್ಕೆ ಹಿಂದಕ್ಕೆ ಹೋಗ್ಬೇಕು. ಹೌದು. ಓ ಬಾಪ, ಎಡ ಬಿಟ್ರು ನೀನು ವಿನ್ಯಾಸ ಆಗ್ಬಿಟ್ನಾ? ಮೈಸೂರು ಮಾಡ್ತಾರೆ, ಮೈಸೂರು ಮಾಡ್ತಾರೆ. ಓಹ್, ಮದುವೆಪ್ಪನವರು ಮುಖ ತೋರಿಸ್ತಾರೆ. ಆಯ್ತಾಯ್ತು, ಹಂಗೆ ಮಾತಾಡಿ ಮಾತಾಡಿ. ಓ ಯಾರಪ್ಪ? ಅವಾಗಲೇ ಬಂದಪ್ಪ, ಹಾಂ ಮೊದಲೇ ಬಂದರು. ಆಯಿತು, ಮಾತಾಡಿ. ಅಯ್ಯೋ ಅಯ್ಯೋ, ಅದು ಒಳ್ಳೆ ಕತೆ ಆಯ್ತಲ್ಲ, ಮಾತಾಡಬೇಡವಾ? ನಿಮ್ದೊಳ್ಳೆ ಕತೆ ಆಗೋಯ್ತಲ್ಲ, ಒಳ್ಳೆ ಪ್ರಾಣ ತೆಗೆದು ನಮ್ಮ ಕತೆ. ಅವನು ಯಾವಾಗಲೂ ಯಾವಾಗಲೂ ನಾನು ತೋರಿಸೋದು ಬೇರೆ, ಮಾಡೋದು ಹೆಲ್ಕ ನಮ್ಮ ಚೆನ್ನಾಗಿದ್ದೀರಾ? ಬೇಷ್ ಬೇಷ್. ಯಾವ ರೀತಿ ಮಾಡಿದ್ರೆ ಅಂದ್ರೆ ನಮಗೆ ಇಲ್ಲಿ ಹೋರಾಟಗಳು ಬಂದು ಇವೆಲ್ಲ ಎಷ್ಟು ಮುಖ್ಯನೋ ನಮಗೆ ಈ ಹೋರಾಟದಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ಮುಖ್ಯ. ಅಂತ ಒಂದು ಹೋರಾಟವನ್ನ ದಿಢೀರಂತ ತೀರ್ಮಾನ ತಗೊಂಡು ಮಾಡಕ್ಕಾಗಲ್ಲ. ಸಾಂಘಿಕವಾಗಿ ಈ ನಾಡಿನ ಎಲ್ಲ ಜನಪರ ಸಂಘಟನೆಗಳು, ರಾಜ್ಯ ಸರ್ಕಾರಿ ನೌಕರರು, ಸಂಬಂಧಪಟ್ಟಂತ ಅನೇಕ ವಾಹನ ಚಾಲಕರು, ಹಾಗೆ ಎಲ್ಲ ಕಾರ್ಮಿಕರು ಎಲ್ಲರ ಸಹಯೋಗದಲ್ಲಿ ಯಶಸ್ವಿಯಾಗುತ್ತೆ. ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ನೆಚ್ಚಿನ ನಾಯಕರು ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೋವಿಂದ್ ಅವರ ನಾಯಕತ್ವದಲ್ಲಿ
ಅದರಲ್ಲಿ ಏನಿದೆ? ಎಲ್ಲರ ಸಮ್ಮುಖದಲ್ಲೇ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಕಾವೇರಿ ಹೋರಾಟ ಈಗಾಗಲೇ ನಮ್ದಾಗಿರೋ ಅನ್ಯಾಯ ಎರಡು ಕಡೆನೂ ನೀರು ಬಿಡಿ ಎಂದಿದೆ. ಇರೋ 10 TMC ನೀರಲ್ಲಿ ಬೆಂಗಳೂರಿಗೆ 4 TMC ಕುಡಿಯುವ ನೀರು. ಇನ್ನು ರೈತರಿಗೆ 3-4 TMC ಏನ್ ಮಾಡಬಹುದು? ಕರ್ನಾಟಕದ ಪರಿಸ್ಥಿತಿ ಮಳೆ ಬರಲಿಲ್ಲ ಅಂದ್ರೆ ಏನಾಗುತ್ತೆ? ಇವೆಲ್ಲ ವಾಸ್ತವ ಸ್ಥಿತಿಯನ್ನ ಮನಗೊಂಡು ತೀರ್ಪು ಕೊಡದೆ ಒಂದು ರೀತಿ ಅನ್ಯಾಯ ಮಂಡಳಿಯಾಗಿದೆ. ಕಾವೇರಿ ನೀರಿನ ಹಂಚಿಕೆ ಒಂದು ರೀತಿ ಅನ್ಯಾಯ ಮಂಡಳಿ. ಈ ಅನ್ಯಾಯ ಮಂಡಳಿಗೆ ತಕ್ಕ ಪಾಠವನ್ನು ಕಲಿಸುವಂತಾರೆ ನಮ್ಮ ಹೋರಾಟ ತೀವ್ರತರವಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಕರೆದಿರ್ತಕ್ಕಂಥದ್ದು ನಮ್ಮ ನಾಯಕರು ಮುಂದಿನ ಹೋರಾಟದ ರೂಪುರೇಷೆಗಳು ಎಲ್ಲವನ್ನೂ ತಿಳಿಸಿದ್ದಾರೆ. ಹಾಗೆ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಮುಖ್ಯ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಸ್ವಾಗತ ಬಯಸ್ತೀನಿ. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು, ಇಲ್ಲಿ ಬಂದಿರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಪ್ರತಿಯೊಬ್ಬರು, ಯಾಕಂದ್ರೆ ಯಾರ ಹೆಸರು ಹೇಳಕ್ಕಲ್ಲ, ಒಬ್ಬೊಬ್ಬರ ಹೆಸರು ಹೇಳ್ಕೊಂಡು ಅನ್ನೋದು ಮಂತ್ರಾಲಯದಲ್ಲಿ ಆಗುತ್ತೆ. ಆದ್ರಿಂದ ಎಲ್ಲರಿಗೂ ಸಹ ನಾನು ಈ ಒಂದು ಸಭೆಗೆ ಬಂದಂತ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸ್ತಾ ಈಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮೊದಲಿಗೆ ಸಾರಾ ಗೋವಿಂದ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಜೋರಾಗಿ ಮಾತಾಡ್ಬಿಟ್ನ ದಯವಿಟ್ಟು ನೀವೇನು ಮಾತಾಡಿದ್ರು ತಲೆ ಕೆಡಿಸ್ಕೊಬೇಕು. ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ರವರೇ, ಒಕ್ಕೂಟದ ಎಲ್ಲ ನನ್ನ ಆತ್ಮೀಯ ಕನ್ನಡ ಪರ ಹೋರಾಟಗಾರರೇ, ಬಹಳ ಸ್ವಲ್ಪ ಸಮಯದಲ್ಲೇ ಇಷ್ಟೊಂದು ಜನ ಇವತ್ತು ನಮಗೆ ಕೈ ಜೋಡಿಸಿರೋದು ನಿಜಕ್ಕೂ ನಮಗೊಂದು ರೀತಿ ಖುಷಿಯಾಗಿದೆ. ಇವತ್ತಿನ ವಿಷಯ ಇಷ್ಟೇ, ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡಿದ್ವಿ. ಆದ್ರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ನಾಯಕರು ಮಂಗಳೂರು ಹೋಗಕ್ಕಾಗಿಲ್ಲ. ಆ ಮೇಲ್ಮನವಿ ಮಂಗಳೂರಲ್ಲಿ ನೀವು ಹೋಗಕ್ಕಾಗಿಲ್ಲ ವಿಜಯ್ ಕಪ್ಪಾಟ ತೋರ್ಸಕ್ಕೆ. ನಾವು ತೋರಿಸ್ಬಿಟ್ಟಿವಿ ವಿಜಯ್ ಕಪ್ಪಾಟ ಮಂಗಳೂರಲ್ಲಿ. ಕರ್ನಾಟಕವನ್ನ ಕಡೆಗಣಿಸಿಕೊಳ್ಳೇ ಬಂದಿದ್ದಾರೆ ನ್ಯಾಯಮೂರ್ತಿಗಳು. ಅವರಿಗೆ ಬಹಳ ದೊಡ್ಡದಾಗಿ ನಾವೆಲ್ಲ ಗೌರವ. ನ್ಯಾಯಮೂರ್ತಿಗಳು ಏನ್ ಮಾಡಬೇಕು? ಯಾವುದೋ ಒಂದು ಕೊಲೆ ಅಥವಾ ಮತ್ತೊಂದಾದ್ರೆ ನಮ್ಮ ಪೊಲೀಸ್ ಇಲಾಖೆ ಎಷ್ಟು ಮಟ್ಟಿಗೆ ತನಿಖೆ ಮಾಡ್ತಾರೆ. ಡೆಲ್ಲಿಯಲ್ಲಿ ಕೂತ್ಕೊಂಡು ತಮಿಳುನಾಡು ಕೇಳಿರುವಂತ ತಕ್ಷಣ ಬಿಡಿ ಅಂತ ಹೇಳಿದ್ರು ಎಷ್ಟು ಮಟ್ಟಿಗೆ ಸರಿ? ವಾಸ್ತುಸ್ಥಿತಿಯನ್ನ ಒಂದು ನಿಮಿಷ ಅಲ್ಲಿ ಏನಿದೆ ತಿಳ್ಕೊಳ್ಳೋದಕ್ಕೆ ಒಂದು ತಂಡ ಕಳಿಸಿ ಇದು ಮಾಡೋಣ. ಪೂರ್ಣ ಪರಿಶೀಲನೆ ಮಾಡಿ 3ನೇ ತಾರೀಕಲ್ಲಿ ಎಲ್ಲಾ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಿ. ಪ್ರವೀಣ್, ಹೊಸಕೋಟೆ 2ನೇ ತಾರೀಕು ಹೊಸಕೋಟೆ ಮಾಡೋಣ, 3ನೇ ತಾರೀಕು ಇದು. ಕೊಡೋದಕ್ಕೆ ನೀವೇ ಬೇಕು. ಹಾಂ, ಏರ್ಪೋರ್ಟು 3ನೇ ತಾರೀಕು, ಹಾಂ. 7ನೇ ತಾರೀಕು ಹೊಸಕೋಟೆ, ಎಷ್ಟನೇ ತಾರೀಕು? 7ನೇ ತಾರೀಕು ಹೊಸಕೋಟೆ, 2 ವಾಸ್ತು 7 ಮಾಡ. ನಾನೇನಂದ್ರೆ 2 ಹೊಸಕೋಟೆ ಮಾಡಿ 3 ಏರ್ಪೋರ್ಟ್ಗೆ ಹೋಗೋಣ ಅಂತ ಅಂದದ್ದು. ಎಲ್ಲ ಬಾಂಧವರು ಕೂಡ ಇವತ್ತು ಒಂದೇ ಪಕ್ಕ ಪಕ್ಕ ಎಲ್ಲಿವರೆಗೆ ತಪ್ಪಾಗಿದೆ? ಏರ್ಪೋರ್ಟ್ ಜನ ಮಾಡಿ ವಾರದ ಏರ್ಪೋರ್ಟ್ ಭೂಪಟದಲ್ಲಿ ಕರ್ನಾಟಕ ಒಂದೇ ಇಲ್ವಾ? 3ನೇ ತಾರೀಕು ಕರ್ನಾಟಕ ಕಡೆಗಣಿಸ್ಕೊಂಡೇ ಬರ್ತಾ ಏರ್ಪೋರ್ಟ್ ಇದ್ದೀರಾ? ಹೊರಗಡೆ ಎಲ್ಲ ಇದನ್ನ ಕೇಳೋ ಎಲ್ಲ ಕಡೆ ಬಂದ್ಬಿಡಿ ಜನ ಹಾಗಾಗಿ ಏರ್ಪೋರ್ಟ್ಗೆ ಅಂತ ಹೇಳ್ಬೋದು. ನಾವು ಮುಂದಿನ ಹೋರಾಟ ನಮಗೆ ಗೊತ್ತು, ನಮಗೆ ನ್ಯಾಯ ಸಿಗಲ್ಲ ಅಂತ, ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ಮಾತನಾಡುವಾಗ ಯಾವತ್ತು ಏನು ಅನ್ನೋದನ್ನು ಸಂಪೂರ್ಣವಾದಂಥ ವಿವರಣೆಯನ್ನು ನನ್ನ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು ಕೊಡ್ತಾರೆ. ಈಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಹಲವಾರು ಮುಖಂಡರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಮಾತನಾಡಬೇಕಾಗಿರೋದ್ರಿಂದ ಒಂದು 2 ನಿಮಿಷ ಎಲ್ಲರೂ ಬರ್ತಾರೆ. ದಯಮಾಡಿ ಕುಮಾರ್ ಅವರು, ಪ್ರವೀಣ್ ಕೊಡಿ ಸರ್, ಪ್ರವೀಣ್ ಮಾತಾಡಿ. ಪ್ರವೀಣ್ ಕುಮಾರ್ ಶೆಟ್ಟಿ, ಕುಮಾರ್ ಅವರು ಎಲ್ಲರೂ ಮಾತಾಡ್ತಾರೆ. 2 ಮಾತು ಹೇಳಿಬಿಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಕನ್ನಡ ಕೈ ಅದು ಕೆಳಗಿಡ ಸ್ವಾಗತವನ್ನು ಬಯಸುತ್ತಾ ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಸಭೆಗೆ ನಾವೆಲ್ಲ ಕನ್ನಡದ ಮನಸ್ಸುಗಳು ಕೈ ಜೋಡಿಸಿದ್ದೀವಿ. ಇವತ್ತು
ಮರಣಶಾಸನವನ್ನ ಬರೆದಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನ ಹಿಡಿಯುವುದರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತೀವಿ. ಮಾಡದೇ ಇದ್ದ ಪಕ್ಷದಲ್ಲಿ 4ನೇ ತಾರೀಕು ಸರ್ವ ಸದಸ್ಯರ ಸಭೆಯನ್ನ ನೋಡಿ ಮಾನ್ಯ ನಾಯಕರಂತ ವಾಟಾಳರು ಇನ್ನೇನು ಘೋಷಣೆ ಮಾಡ್ತಾರೆ. ಆ ಘೋಷಣೆ ಮಾಡಿದವಾಗ ನಾವು ಇಡೀ ಕರ್ನಾಟಕ ಸ್ತಬ್ಧ ಆಗಬೇಕು. ಇಲ್ಲಿ ನಮ್ಮ ಜೀವನ ನಮ್ಮ ಮುಖ್ಯ ಅಲ್ಲ, ಕಾವೇರಿ ನೀರು ಮುಖ್ಯ. ಇವತ್ತು ಬೆಂಗಳೂರು ನಗರ ರಾಮನಗರದಿಂದ ಚಿಕ್ಕಬಳ್ಳಾಪುರ ತನಕ, ತುಮಕೂರಿಂದ ಕನಕಪುರ ತನಕ ಕಳಿಸ್ಬಿಟ್ಟಿದ್ದಾರೆ. ನೀರಿನ ಯೋಜನೆಯನ್ನ ತಯಾರು ಮಾಡಿಲ್ಲ. ನೇತ್ರಾವತಿಯೋ ಅಥವಾ ಇನ್ಯಾವುದೋ ನದಿಯಿಂದ ನೀರನ್ನ ತರುವಂತ ಯೋಜನೆ ಆಗಿಲ್ಲ. ಅದಕ್ಕಾಗಿ ಕಾವೇರಿಗಾಗಿ ಕೈಗೊಳಿಸುವುದರ ಮುಖಾಂತರ ಒಂದು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡತಕ್ಕ ದಿನಾಂಕ ಎಲ್ಲ ಹೋರಾಟಗಳನ್ನ, ಬೆಂಗಳೂರನ್ನ, ಕರ್ನಾಟಕವನ್ನ ಸ್ತಬ್ಧ ಮಾಡುವಂತ ಹೇಳಿ ಮುಗಿಸ್ತೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.